ಮರುಸಿಂಚನದಲ್ಲಿ ನಮಗೆ ವಿಜ್ಞಾನ ವಿಷಯದಲ್ಲಿ ಉತ್ತರಗಳನ್ನು ಕೊಡಿ ಅಂತ. ಸೊ ಒಬ್ರು ಯಾರೋ ಸ್ಟೂಡೆಂಟ್ಸ್ ನನಗೆ ಈ PDF ಅನ್ನು ಶೇರ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾಕೆಂದರೆ ನಮ್ಮ ಕಡೆ ಬರೀ ಸೋಷಿಯಲ್ ಸೈನ್ಸ್ PDF ಮಾತ್ರ ಅವೈಲೇಬಲ್ ಆಗಿದ್ದಾವೆ. ಸೊ ಬೇರೆ ವಿಷಯದ PDFಗಳು ನಮಗೂ ಕೂಡ ಸಿಕ್ಕಿಲ್ಲ. ಸೊ ನೀವುಗಳು ನಿಮ್ಮ ಕಡೆ PDFಗಳಿದ್ರೆ ದಯಮಾಡಿ ನನ್ನ ನಂಬರ್ 9964050759ಗೆ ಸೆಂಡ್ ಮಾಡಿದರೆ ಖಂಡಿತವಾಗಿ ಉತ್ತರಗಳನ್ನು ಕೊಡ್ತೀನಿ. ನಂಬರ್ ಇದೆ 9964050759. ಕೇವಲ PDFಗಳನ್ನು ಕಳಿಸಿ. ಓಕೆ. ಸೊ ಕಲಿಕಾ ಫಲ 1.1 ಇದು ಸಂಬಂಧಪಟ್ಟಿದ್ದು ಅಧ್ಯಾಯ 1 ಅಳತೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಸಿದ್ಧಪಡಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಆನ್ಸರ್ಗಳನ್ನು ರೆಡಿ ಮಾಡಿದವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋದಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ. ಅಲ್ಲಿ ಯಾರು ನೋಡಿಲ್ಲಲ್ಲ ಅವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ಉತ್ತರಗಳು ಅಂತ ಪ್ಲೇಲಿಸ್ಟ್ ಲಿಂಕ್ನಲ್ಲಿ ನಿಮಗೆ ವಿಜ್ಞಾನದ ಎಲ್ಲ ಉತ್ತರಗಳು ಸಿಗ್ತವೆ. ಸೊ ಸ್ಟಾರ್ಟ್ ಮಾಡುವ. ಪ್ರಶ್ನೆ ನೋಡಿ, SI ಏಕಮಾನಗಳು. SI ಏಕಮಾನದ ವಿಸ್ತೃತ ರೂಪ ಅಂತಾರಾಷ್ಟ್ರೀಯ ಏಕಮಾನ. ಎಲ್ಲ ದೇಶಗಳಲ್ಲಿ ಅಳತೆ ಮಾಡುವ ಮಾನಕಗಳು ಏಕರೂಪವಾಗಲೆಂದು ಕ್ರಿಸ್ತಶಕ 1960ರಲ್ಲಿ ತೂಕ ಮತ್ತು ಅಳತೆಯ ಅಂತಾರಾಷ್ಟ್ರೀಯ ಒಕ್ಕೂಟ SI ಏಕಮಾನ ಜಾರಿಗೆ ತಂದಿತು. ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ ಅಂತ ಕೇಳಿದರೆ ಕೋಷ್ಟಕದಲ್ಲಿರ್ತಕ್ಕಂಥ ಉತ್ತರಗಳು ಹೀಗಿದ್ದಾವೆ. ದ್ರವ್ಯರಾಶಿ ಕಿಲೋಗ್ರಾಂ kg, ಸಮಯ ಸೆಕೆಂಡ್ s, ಉಷ್ಣತೆ ಜೌಲ್ J, ವಿದ್ಯುತ್ ಆವೇಶಗಳು ಕೂಲಾಂಬ್ C, ಉದ್ದ ಅಗಲ ದೂರ ಮೀಟರ್ m, ದ್ರವ್ಯದ ಪ್ರಮಾಣ ಲೀಟರ್ LT, ಬೆಳಕಿನ ಪ್ರವಾಹದ ತೀವ್ರತೆ ಕ್ಯಾಂಡಲ್ CD ಅಂತ ಇತ್ತು. ಇಷ್ಟು ಉತ್ತರಗಳು ಈ ಭಾಗದ ಇತ್ತು. ಮುಂದೆ ಹೋಗೋಣ. ಚಟುವಟಿಕೆ 2. ಗಾತ್ರದ ಮೂಲಮಾನವನ್ನ SI ಏಕಮಾನದಿಂದ ಪಡೆಯುವ ಬಗೆಯನ್ನ ಮುಂದಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಇದೇ ತರಹ ಭೌತ ಪರಿಮಾಣಗಳ ಪಡೆದ SI ಏಕಮಾನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಇವುಗಳಿಗೆ 10 ಇದ್ದಾವೆ. 10ಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಿಕ್ಕಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳು ಹೀಗಿದ್ದಾವೆ. ವಿಸ್ತೀರ್ಣ, ಉದ್ದ, ಅಗಲ ಬರ್ತದೆ. ಚಲಿಸಿದ ದೂರ, ಚಲಿಸಿದ ದೂರ ಭಾಗಿಸು ಕಾಲ ಮೀಟರ್ ಪರ್ ಸೆಕೆಂಡ್ ಬರ್ತದೆ. ವೇಗೋತ್ಕರ್ಷದ ಏಕಮಾನ ಮೀಟರ್ ಪರ್ ಸೆಕೆಂಡ್ 2 ಬರ್ತದೆ. ಕೆಲಸದ ಆಯಾಮ ಬಲ ಇಂಟು ಸ್ಥಾನ ಪಲ್ಲಟ, ಆಮೇಲೆ ಏಕಮಾನ ಜೌಲ್ J. ಸಾಂದ್ರತೆ ಆಯಾಮ ರಾಶಿ ಭಾಗಿಸು ಗಾತ್ರ, ಅದರದ್ದು SI ಏಕಮಾನ kg/m3. ಬಲ ಆಯಾಮ F ಇಂಟು MA, ಅದರ ಒಂದು SI ಏಕಮಾನ ನ್ಯೂಟನ್. ವಿದ್ಯುತ್ ಪ್ರವಾಹ ಕೂಲಂಬ್/ಸೆಕೆಂಡ್, ಅದರ ಒಂದು ಏಕಮಾನ ಆಂಪಿಯರ್. ಒತ್ತಡ ನೂಕು ಬಲ ಭಾಗಿಸು ವಿಸ್ತೀರ್ಣ, ಸೊ ಏಕಮಾನ ಪ್ಯಾಸ್ಕಲ್ ಅಥವಾ ಬಾರ್ ಅಂತ ಹೇಳ್ತೀವಿ. ಹೋಗೋಣ ಮುಂದೆ ಪ್ರಶ್ನೆ. ಚಟುವಟಿಕೆ 3. ಭೌತ ಪರಿಮಾಣ SI ಏಕಮಾನ ಮತ್ತು ಸಂಕೇತಗಳನ್ನು ಏನು ಮಾಡಿದ್ದಾರೆ ಬರಲಿಕ್ಕೆ ಕೇಳಿದ್ದಾರೆ. ಸೊ ಉತ್ತರ ನೋಡಿ, ವಿದ್ಯುತ್ ಪ್ರವಾಹ ಇದೆ, ಕೆಲಸ, ಬಲ, ಒತ್ತಡ, ಸಾಮರ್ಥ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಉತ್ತರಗಳು ಏನು ಬರ್ತದೆ ಅಂದರೆ ಕೆಲಸ ಜೌಲ್, ಬಲ ನ್ಯೂಟನ್, ಒತ್ತಡ ಪ್ಯಾಸ್ಕಲ್ ಅಥವಾ ಬಾರ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ನನ್ನ ಕಲಿಕೆಯ ಅವಲೋಕನದಲ್ಲಿ ಬಲವನ್ನು ಸೂತ್ರದ ಸಹಾಯದಿಂದ ನಿರೂಪಿಸಿರಿ ಅಂತ ಕೇಳಿದ್ದಾರೆ. ಉತ್ತರ ನೋಡಿ, ಯಾವುದೇ ಸ್ವತಂತ್ರ ವಸ್ತುವಿನ ಚಲನೆಯನ್ನ ಬದಲಾಯಿಸುವ ಅಥವಾ ನಿಶ್ಚಲ ವಸ್ತುವಿನಲ್ಲಿ ಒತ್ತಡ ಉಂಟು ಮಾಡುವ ಬಾಹ್ಯ ಶಕ್ತಿಗೆ ಬಲ ಅಂತೀವಿ. ಬಲ ಅಂದರೆ F ma ಅಂತಕ್ಕಂಥದ್ದು ಆಗ್ತದೆ. M ಇಂಟು A ಅಂತೀವಿ ಅಥವಾ MA ಅಂತಾನು ಕೂಡ ಕರಿತೀವಿ. ಲಾಸ್ಟ್ ಕ್ವಶನ್, ಸಾಂದ್ರತೆಯಲ್ಲಿನ ಆಯಾಮಗಳು ಮತ್ತು ಅದರ SI ಏಕಮಾನವನ್ನು ತಿಳಿಸಿ. ಸಾಂದ್ರತೆಯಲ್ಲಿ 2 ಆಯಾಮಗಳು ಬರ್ತದೆ. ದ್ರವ್ಯರಾಶಿ ಇಂಟು ಪರಿಮಾಣ, ಅದರ SI ಏಕಮಾನ kg/m3 ಅಂತಕ್ಕಂಥದ್ದು ಸಾಂದ್ರತೆಯ SI ಏಕಮಾನ ಬರ್ತದೆ. ಇಷ್ಟು 9ನೇ ತರಗತಿ ಮರುಸಿಂಚನದಲ್ಲಿ ಕಲಿಕಾಫಲ 1.1ಗೆ ಸಂಬಂಧಪಟ್ಟಂತೆ ಉತ್ತರಗಳಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ 1.2 ಉತ್ತರಗಳೊಂದಿಗೆ ಸಿಗ್ತೀನಿ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್